ಪಕ್ಕ. ಇನ್ನೊಂದು ಸ್ವಲ್ಪ ಪಪ್ಪನ ಮಧ್ಯೆ ಹಾಕ್ಬಿಡ್ಬೇಕು. ಅವರೇ 3 ಜನ ಕಣೆ ಅಕ್ಕ. ಅವನಿಗೆ ಒಂದೊಂದು ಕೂಡ ಇಡ್ತಾ ಬರ್ತಾನೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 5 ಗಂಟೆ ಆಗಿದೆ. ಶ್ರೇಯು ನಿನ್ನೆ ಅಲಾರಾಮ್ ಇಡೋ ಅಂತ ಹೇಳಿದ್ದೀನಿ. 3:15 ಹಳೆ ಮೊಬೈಲಲ್ಲಿ ಅಲಾರಾಮ್ ಇಟ್ಟಿದ್ದೀವಿ. ಅದೇನಂದ್ರೆ ಹೊಡ್ಕೊಂಡೇ ಇಲ್ಲ. ಆಮೇಲೆ 4:15 ನಂಗೆ ಹೊಡೆದಂಗೆ ಎಚ್ಚರ ಆಯಿತು. ಇವತ್ತು ಪೂಜೆ. ಅಮ್ಮಮ್ಮಂಗೆ ಹೇಳಿ ಬಾ ಮಗನೇ, ತಗೋಬಾ ಅದು ಮೊಬೈಲ್. ಅಮ್ಮಮ್ಮಂಗೆ ಹೇಳಿ. ಅಮ್ಮ ಮಲಗಿದ್ದಾರೆ. ಅವರಿಗೆ ಮೈ ಅಲರ್ಜಿ ಆಗಿದೆ, ಹಾಗಾಗಿ ಮಾತ್ರೆ ತೊಗೊಂಡಿದ್ದಾರೆ. ಅದು ತುಂಬ ಲೈಟ್ ಆಫ್ ಮಾಡಿ ಮಗ, ಹೊರಗಿಂದಿರಲಿ ಹಾಗಾಗಿ ಅವರಿಗೆ ನಿದ್ದೆ ಅಂತ ಹೇಳ್ತಾಯಿದ್ರು. ಎಪ್ಸಿದ್ರೆ ನಾವು ಚೂರು ಪಿನ್ ಹಾಕಮ್ಮ ಅಂದ್ರೆ ಅದಕ್ಕೂ ಅವ್ರು ಹೇಳೋಕ್ಕಾಗಲಿಲ್ಲ. ಎಚ್ಚರನೇ ಇಲ್ಲ. ಆಮೇಲೆ ಶಿಲ್ಪ ಫೋನ್ ಮಾಡಿದ್ದಾಳೆ, ನಂಗೆ ಫೋನು ಸಿಕ್ಕಿಲ್ಲ. ಶಿಲ್ಪ ಇದ್ದಿದ್ದು ನೋಡಿ ನಾನು ಶಿಲ್ಪ ಎದ್ದಿದೀಯಾ ಅಂದೆ. ಅವಳದು ಸ್ನಾನ ಆಗಿತ್ತು, ಇನ್ನೂ ಸೀರೆ ಹುಟ್ಟಿಲ್ಲ ಅಂದು. ನಾನು ಬೇಗ ಹೋಗಿ ಒಂದು 4 ಚಮಚ ನೀರು ಹಾಕೊಂಡು ಹೊರಟ್ವಿ. ಇವತ್ತು ನಾವು ಕುಂಭ ಹೊರಬೇಕಂತೆ, ಹಾಗಾಗಿ ಬೇಗ ಅಂತೆ. ನಮ್ಮ ಶ್ರೇಯು ಬೇಡ ಬಿಡು ನೀನು ಆಮೇಲೆ ಸ್ನಾನ ಮಾಡು ಅಂದೆ. ಅವ್ನು ಈಗಲೇ ಮಾಡ್ಕೊಂಡು ಹೊರಟಿಯಾನೆ. ಇವತ್ತು ಏನೇ ಮಾಡ್ತೀಯಾ, ಏನಾದ್ರು ಮಾಡ್ಕ. ಇವತ್ತೇನೆಲ್ಲ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಲೈಟ್ ಇಲ್ಲ, ಅಲ್ಲಿ ಸಿಗ್ತೀನಿ ನಿಮಗೆ. ಈಗ ನಮಗಿಟ್ಟವು ನಮ್ಮ ಒಳಗೆ ಮಂದೇವ್ರಿಗೆ ಇಟ್ಟಿರಿ ನೀವು, ಅಲ್ಲಿಗೆ ಒಯ್ಬೇಕು ಅದನ್ನ. ಅಲ್ಲಿ ಹೆಸರು ಹೇಳಿ ಇಲ್ಲಿ ಹೊಡಿರಿ. ನಮ್ಮ ಮನ್ಯಾಗ ಹೊಡಿಲ್ಲ, ಸೋಮವಾರ ಹೊಡಿಬೇಕಾರಲ್ಲ. ಈಗ ಎಲ್ಲ ಮಾಡ್ತೀವಿ. ನೀನೇ ಹೊಡೆದು ಹೋಗ ಪೂಜೆ ಮಾಡಿ ಹೊಡೆದು ದೇವ್ರ ಅಪ್ಪಣೆ ತಗೋಬರ್ಬೇಕು. ನಾವು ಇಂಥ ಕಾರ್ಯ ಮಾಡ್ತೇವೆ, ಏನು ವಿಘ್ನ ಮಾಡಿದ್ರೆ ಸಾಂಗವಾಗಿ ನೆರವೇರಿಸ್ಕೊಡು ಅಂತ ಹೇಳಿ ಹೊಡೆದು ಬರ್ರಿ. ಆಮೇಲೆ ಎಲ್ಲ ಆ ಕಾಯಿನ ತಕೊಂಡು ಎಡಿ ಮಾಡಕ್ ಹೋಗ್ಬೇಕು. ಎಡಿ ಹಿಡಿಯಬೇಕು. ಅವು ಚೆನ್ನಾಗಿ ಬರಲ್ಲ ಶಿಲ್ಪ. ಬತ್ತಿ ಅವು ಬತ್ತಿನೇ ಅಲ್ಲ, ಉರಿದು ಹೋಗ್ಬಿಡ್ತಾವು. ಈಗೆಲ್ಲ ಆರ್ಟಿಫಿಷಿಯಲ್ ಬಂದೈತಲ್ರಿ. ಅಲ್ಲ ಕಂಕಣ ಇಟ್ಟ ನೋಡು ಕಟ್ಟು ಗಣಪತಿ ಹಾಕಿ ಕೈ ಮಾಡಿ. ಬಣ್ಣದ್ದು ಆತ ಖಾಲಿ ಈ ಸಲ ಹೋದ ತಿಂತಾರೆ. ಕಾರ್ ಗಾಡಿ ಇಲ್ಲೇ ಚಲೋದಾದ್ರೆ ಇಲ್ಲೇ ಐತದ. ಹಂಗ್ ಮಾಡ್ರಿ, ಅದ್ ತೆಗೆದು ಅಲ್ಲಿ ಹೋಮಕ್ಕೆ ಹಾಕ್ರಿ. ಅಲ್ಲೇ ನಮ್ಮ 3 ಜನಕ್ಕೆ ಒಂದೊಂದು ಬಾಳೆಹಣ್ಣು ಕೊಡು. ಬಾಳೆಹಣ್ಣು ಹಾಕಿ ಕೊಡ್ಬೇಕು. ಏನು ಸಮರ ಬಾಳೆಹಣ್ಣು ಹಿಂಗೆ ಅಲ್ಲ ಬರೀ
ಇವ್ರು ಏನು ಮಾಡ್ರು ಒಪ್ಪುವಲ್ರ ಅವರೆಲ್ಲ ಸ್ಟ್ರಿಕ್ಟ್ ಮಾಡ್ತಾರಲ್ರಿ ಹಂಗಾಗಿ ನಮ್ಮ ತಮ್ಮನ್ನು ಒಂದು ದಯವಿಟ್ಟು ಬಿಡ್ಬೇಕು ಅನ್ನೋದು ಲಾಲಿ ಉಡಿಸ್ಕ ನೌಕರಿ ಮಾಡೋದು ಬೇಡ ಅವ್ರು ಬದುಕೋಕ್ಕಾರ ವಿದ್ಯಾ ಕಲಿಬೇಕು ಮತ್ತು ಇಲ್ಲಿ ಬದುಕೋಕೆ ಕಲೀಲಿಲ್ಲ ಅಂದರೆ ಭಾರಿ ಕಷ್ಟ 3, 4, 5 ಲಾಲಿ ಬೇಡ ಈಗ ಚಪ್ಪಲಿ ಹಾಕ್ಕೊಂಡಾರ ಅವ್ರ ಮಂದಿ 7 ಮಂದಿ ಅಕ್ಕ ಯಾರು ಅವ್ರು 7 ಮಂದಿ ಅಕ್ಕ ಕಂಕಣಿಗ ಆರಾತೀಗ ಇದು ಕಟ್ಟು 7 ಆತ ನೀವು ತಗೊಂಡು ಮುಂದೆ ಹೋಗ್ರಿ ಇಲ್ಲ ಒಟ್ಟಿಗೆ ಹೋಗ್ರಿ ವಾಯಾಮಿ ಓಂ ವಾಯಾಮ ಗಣಪತಿ ವಾಯಾಮಿ ಓಂ ಸ್ವಾಹ ಗಣಪತಿ ವಾಯಾಮಿ ಸ್ವಶಕ್ತಿ ಸಾಂಗಾಸ ವಿದಾಸ ವಾನಾಸ ಪರಿವಾರ ಹರಹ ಓಂ ಪರಮಾನಂದ ಬೋಧಾಬ್ಧ ನಿಮಗ್ನಜಮೂರ್ತೆ ಸಾಂಗೋಪಾಂಗುಸ್ಥಾನಂ ಕಲ್ಪಯಾಮಿ ಶ್ರೀ ಸಾಂಬಾಯಿನ್ಮಯ ಶುದ್ಧೋದಕಿನ ಸ್ಥಾಪಯಾಮಿ ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ತಸ್ರಾಪಕಂ ವಿಧಂಗಂ ವೃಷಭಾಕಾರಂ ಸಂಹಾರ್ಯಾಮಿ ಭವತೆ ಶ್ರೀ ಸಾಂಬಾಯ ನಮಃ ನಾನಾವಿಧಂ ಸಮರ್ಪಯಾಮಿ ಓಂ ಸೋಪೇತೋ ಗಂಧಾಢ್ಯೋಪತ್ಮಾತ್ಮಕಂ ದೇವಾನಾಂ ದುಪಘ್ರಾಪಯಾಮಿ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ ಪರಮಜೇಂದ್ರಹರಂ ಭವಾಮಿ ಸಹಿತಂ ನಮಾಮಿ ಕರ್ಪೂರಮಂಗಲರಾಜರಂ ದರ್ಶಯಾಮಿ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ ಕವೇಗಸಕಲಸಿದ್ಧೈ ಪ್ರದಕ್ಷಿಣಂ ಕರೋಮೇಶ ಪ್ರಸಿದ್ಧ ಪರಮೇಶ್ವರ ನಮಸ್ಕಾರಂ ಕರೋಮಿ ಇದು ಹಳೆ ಮನೆ ಒಳಗೆ ಮನೆ ತರ ಏನಾದ್ರು ಮಾಡಿದ್ರೆ ಯಾಕೆಂದ್ರೆ ಅದಕ್ಕೆ ಹಾಕಿ ಅಂತ ಇಟ್ಕೊಂಡು ನಿಮ್ಗಿಂತ ಪ್ರತಿಯೊಂದು ಕೊಟ್ಕೊಂತ ಬಂದ ನೋಡಿ ಈಗ 10 ಬೆಳಗ್ಗೆ 2 ಕೆಜಿ ಬಳಿ ಕೊಟ್ಟರು ಅದಾರ ಆಗಲಿ ಭಾಳ ಬೇಡ ಇಲ್ಲಿಂದ ತಗೊಂಡು ಹೋಗೋದು ತಾವು ಕೊಡ್ಕೊಂತಾರ ಅದು ಮತ್ತೊಂದು ಅಲ್ಲ ಶಿಲ್ಪಕ್ಕ ಯಾರು ಮಾಡೋದು ಇದು ಅತ್ತೆ ನೀವೊಂದು ಯಾರು ಬರ್ಬೇಕಾಯ್ತು ಇಲ್ಲ ಇಲ್ಲ ಅತ್ತಿಗೆ ನಾವು ಹೊರಂಗಿಲ್ಲ ನೀವೇ ಹೊರಲ್ಲ ನಾವು ಹೊರೋದು ಅವಕಾಶ ಇಲ್ಲ ಎಲ್ಲ ಪೂಜೆಗೆ ನೋಡಿ ರೆಕಾರ್ಡ್ ಆಗ್ತೈತಲ್ಲ ಅಲ್ಲೇ ಮದುವೆ ಮನೆಗೆ ಕೃಪಾ ಮದುವೆಗೆ ಎಲ್ಲ ಅದನ್ನ ವಾರಗಟ್ಟಲೆ ಇದು ಮಾಡ್ತೀನಿ ಈಗ ಶಬರಿಗಿರಿ ಮೆಟ್ಲು ಹತ್ತಿದಂಗೆ ಆತು ಮೈನ್ ಕೊನಕಲ ಒಂದು ಸ್ವಲ್ಪ ಎತ್ತಿ ಮೇಲ್ಕೆ ಇಡ್ಬೇಕು ಅವ ಅಲ್ಲಿ ಹೊತ್ಕೊಂಬಂದ್ರಲ್ಲ ಅದಕ್ಕೆ ಆಯ್ತು ಒಳಗೆ ಬಿದ್ದೈತೆ ಅಲ್ಲ ಸಣ್ಣದಾಗಿತ್ತು ಸಣ್ಣ ಎಲ್ಲಿ ಮಾಡಿಟ್ಟಿದ್ದೆ ಅಲ್ಲಿ ಇನ್ನೊಂದು ತಗೋಬಾರ್ದು ಅವ ಡಬಲ್ ಹಾಕ್ಬೇಕಷ್ಟೇ ಕೆಳಗೆ ಹೋಗಲ್ಲ ಅಲ್ಲ ಉದ್ದನೂ ಹಂಗ ಅಲ್ಲ ಉಡ್ಡಾಡ್ತಾವ ಅಂದ್ರಮ್ಮ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕ್ಬೇಕು ಸೈಡಿಗೆ ಬೇಕಾ ಇನ್ನೊಂದು ಹಂಗ ಹಂಗ ಇಡ್ರಿ ಮ್ಯಾಕ ಹಂಗ 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 ಕೈ ಇಲ್ಲ ಅಂದ್ರೆ ಬಸ್ ಮದರ್ಸ್ಬೇಕಾ ಬಸ್ ಮದರ್ಸ್ ಪೂಜೆ ಮಾಡ್ಬೇಕು ಹಾಂ ಅಲ್ಲೇ ಆ ಕಡೆಗೆ ಇಡ್ಬೇಕು ಅಲ್ಲಿ ಪೂಜೆ ಮಾಡೋಕ್ಕೆ ಜಾಗ ಬೇಕು ಅಲ್ಲೇ ಹೋಮದ ಹತ್ರ ಇಟ್ಬಿಟ್ರೆ ತಾಯಿ ಸೋಡಮ್ಮ ಮನ್ಸಿದ್ಲೇನು ಪೂಜೆ ಮಾಡೋದು ಸ್ವಾಮಿ ಹಾಂ ಒಂದೇ ನಿಮಿಷ ಇಲ್ಲಿ ಕಂಕಣ ಕಟ್ಟಿ ಸಂಕಲ್ಪ ಮಾಡ್ಕೋಬೇಕು ನೆಕ್ಸ್ಟ್ ಹಿಂಗೆ ಯಾಕಂದ್ರೆ ಕಮ್ಮಿ ಮಿನಿಟ್ಸ್ ಆದರೆ ಇಲ್ಲಿ ನೋಡ್ಕೋಬೇಕು ಮಿನಿಟ್ಸ್ ಒಂದು 10 ಮಿನಿಟ್ಸ್ ಮೇಲೆ ಆಗಬೇಕು ಮಾವ ನಿನ್ನೆ ಕೂತ್ಕೊಂಡು ಪಕ್ಕದಲ್ಲಿ ಬುದ್ಧಿವಾದ ಹೇಳ್ತಿತ್ತು ಏನಾರು ಹೇಳಪ್ಪ ನಾ ಮಾಡ್ತೀನಿ ಅದನ್ನ ಮಾತ್ರ ಗಾಯತ್ರಿ ಓದ್ಲು ನೀವು ಎತ್ಲ ಹೋದ್ರಿ ಬರ್ರಿ ಇಲ್ಲಿ ಅಯ್ಯೋ ಭಟ್ರ ಅವ್ರು ಸಿಕ್ಕಂತ ನಿರಂಜನ ಬೇಕಾ ಬೇಕಂತ ಅಲ್ಲಿ ಯಾರಿಗಾರು ಮತ್ತೊಬ್ರಿಗೆ ವಹಿಸ್ಕೊಟ್ಟು ಬಾ ಉಮೇಶ್ ಮಾವುಗಳ ಬಸ್ ಮದರ್ ಚೆಂಡು ಒಂದು ಪಾದಕ್ಕೆ ಮುಗಿಸ್ಬಿಡಿ
त्र्यम्बकं यजामहे सुगन्धिपुष्टिवर्धनम् उर्वारुकमेव धारयामि विश्वेताते सावाने सुप्रसन्नते परावतम सुपामणो शराभाय ऋषिबन्धुविधिकङ्कणं धारयामि मङ्गलं जय नमः पार्वती ಅವ ಅಲ್ಲ ನಾಲಿ ಆತು ಇದು ಬರ್ಬೇಕಲ್ಲ गुरवे सर्वलोकानां दशदे भवरोगिणां निधे सर्वविद्यानां दक्षिणामूर्ते नमः गुरुदेवो महादेवो गुरुदेवो सदाशिवः गुरुदेवात्तरं नास्ति तस्मै श्रीगुरवे नमो नमः शिव शिव शम्भो राज्ञे प्रवर्तमानस्य आद्य ब्रह्मणो द्वितीया परादे स्वेतर कल्पे वैवस्वता मन्वन्तरे कलिगे प्रथमपादे ध्यायामे ध्यानं समर्पयामि आवायामे रत्नसिंहासनं समर्पयामि पादेव पादं समर्पयामि हस्ते अर्घ्यं समर्पयामि मुखां मुझे आत्मनं समर्पयामि ನಾನು ಆದಷ್ಟು ವೀಡಿಯೋಗಳನ್ನ ರಾಗೆ ಹಾಕ್ತೀನಿ, ಯಾಕಂದರೆ ನಿಮಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಾನು ಮಾತಾಡಿದ್ರೆ ಅದು ನಿಮಗೆ ಬೋರ್ ಥರ ಅನಿಸುತ್ತೆ. सहस्राक्ष सहस्रम ಆ ಕಡೆನೂ ಹುತ್ತದ ಮಣ್ಣು ಹಾಕಿದಾರ. ಈಗ ವೈಟ್ ಸಿಮೆಂಟ್ ಹಾಕಿ ಸಾಕ ಸಮಯ ವೈಟ್ ಸಿಮೆಂಟ್ ಬೇಕಾಗಲಿ ಅಲ್ಲಿ ಹುತ್ತದ ಮಣ್ಣು ನೀವು ಗಟ್ಟಿ ಹೊಡಿ ಯಾರಿಗಾರ ಕೊಡ್ರಿ. ಮುಂದಕ್ಕೆ ಹಚ್ಬೇಕಾ ಮುಂದಕ್ಕೆ ಹಚ್ಬೇಕಾ ಮುಂದಕ್ಕೆ ಇರಲಿಲ್ಲ ಸ್ವಲ್ಪ ನಿಮ್ಮ ಕಡೆಗೆ ತಗೊಳ್ರಿ, ಆಮೇಲೆ ಕಡೆಗೆ ತಾಳ್ರಿ ಇಲ್ಲ ತಗೋಬೇಕಾ ಚೂರು ಎಲ್ಲ ಮಾಡ್ಯಾಳ ಪಾಪ ನಾವೆಲ್ಲ ಪೂಜೆ ಹತ್ರನೇ ಆದ್ವಿ. ಇಲ್ಲಿ ಮಕ್ಕಳೆಲ್ಲ ಸೇರಿ ತಿಂಡಿ ಕೊಟ್ಟಿದ್ರು. ಹಾಗೆ ನಮ್ಮ ಅತ್ತೆ ಸೊಸೆ ಕೂಡ ಇದ್ಲು. ಅವರೆಲ್ಲ ಸೇರಿ ತಿಂಡಿ ಎಲ್ಲ ಕೊಟ್ಟಿದ್ರು. ನಾವು ಲಾಸ್ಟ್ ಪಂಕ್ತಿಗೆ ತಿಂಡಿಗೆ ಬಂದಿದ್ದೀವಿ. ಇವಾಗ ತಿಂಡಿ ಎಲ್ಲರದು ಆಗಿತ್ತು. ತಿಂಡಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲದೂ ಚೆನ್ನಾಗಿತ್ತು. ವಡೆ ಅಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ಯಾವತ್ತೂ ವಡೆ ತಿನ್ನೋದಿಲ್ಲ. ಇವತ್ತು 3 ವಡೆ ತಿಂದುಬಿಟ್ಟೆ ನಾನೇ ಹಾಕಿಸ್ಕೊಂಡು. ಸಾಂಬಾರು ಅಷ್ಟೇ, ಸೊಪ್ಪಿನೆಲ್ಲ ಸೊಪ್ಪುಗಳನ್ನೂ ಹಾಕಿಬಿಟ್ಟು ಸೊಪ್ಪಿನ ಸಾಂಬಾರು ಮಾಡಿದರು. ನನಗೆ ಚಟ್ನಿ ತುಂಬ ಇಷ್ಟ ಆಯಿತು. ಸ್ವಲ್ಪ ಪುದೀನ ಹಾಕಿ ಮಾಡಿದರು. ಹಾಗೆ ನಮ್ಮ ಮನೆಯಲ್ಲಿ ಚೌಡಮ್ಮನ ಪ್ರತಿಷ್ಠಾಪನೆ ಹೀಗೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಶಿಲ್ಪ ಸೀರೆ ಉಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮಗೆ ಹೋಗೋಕ್ಕೆ ಆಗಲಿಲ್ಲ, ಟೈಮೂ ಆಗೋಯಿತು. ನಾವು ಇಲ್ಲಿಗೆ ತಂದಾರು ಇಟ್ಕೋಬೇಕಾಗಿತ್ತು ಸೀರೆನ. ನಾವು ಆಮೇಲೆ ಹೋಗೋಣ ಅಂತ ನಾವು ಉಟ್ಟಿರೋ ಸೀರೆಯಲ್ಲೇ ಪೂರ್ತಿ ಪೂಜೆನ ಮುಗಿಸ್ಬಿಟ್ವಿ. ಯಾಕಂದರೆ ಸ್ನಾನ ಮಾಡಿ ಮಡಿಯಿಂದ ಬಂದಿದ್ವಲ್ಲ, ಮತ್ತು ಮನೆಗೆ ಹೋಗಿ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಇದ್ವಿ. ಇಲ್ಲೇ ಆಗೋಯ್ತು ನಮ್ಮ ಟೈಮೆಲ್ಲ. हरवों वेदिकायां तण्डलमाश्चर्य नवकोणलिखित्वा मध्ये वर्तलमण्डलमादित्याय दक्षिणे
ईशानां बाणाकारं बुधाय उत्तरे दक्षिणं बृहस्पते प्राक्पञ्चाकुं पश्चिमे देवाय देवानां देवतात्मने आचमनं कल्पयामि सिद्धानां सिद्धानां दीपमेल श्रीसाम्बाय समर्पयामि मूलमन्त्रेण शुद्धस्थापयामि सर्वकार्यसेनाय परिपूर्णस्थापने वनवर्तं महादेव कल्पयामि श्रीसाम्बाय समर्पयामि आज्ञाय तस्मै यततमोपहार देवो देवानां जनिमादेवे सर्वकतापेते मनस्त्रिसाम एबार हाके स्थापयामि अपवायदामसु ಧರ್ಮ ಕುಂತ್ಕೊಂತ ಹೇಳ್ಬಾರ್ದ ನೋಡಿ. स्थापयामि ओम अग्नि स्वाहा ओम नमः ಪೂಜೆ ಮುಖ್ಯ. ಪೂಜೆ चौडेश्वरी देवी स्वाहा ओम चौडेश्वरी देवी नमः ओम नागदेवताये स्वाहा ओम नागदेवताये ಅವರು ಪ್ರೇಮ ತಮ್ಮ विद्यंदर कपर्त्यन शल्यवाद अनेशन शेषव आवर्षण संगते आते नमस्ते भवते जनते आत्मानिशत समयक्ष प्रवचनस्ति स्थिताय नातताय दुष्टवे उभाभ्यां मुताते नमो भावभ्यां तदन्मे परितन्मयेतर संवर्धस्य धर्मतरकाय अवस्त्रमगद्वश्च मेडस्तकाय तदयारिकेशाय पवितेन पुट्टानां पताय नमो पताय नमो नमो वृक्षेभ्यः हरिकेशेभ्यः पशूनां पताय नमो नमः ಬರ್ರಿ ಸವಿತಕ ಬರ್ರಿ ಬರ ಹೋಯ್ ಗಂಟೆ ಆಗಲಿ ಸರ್ ಅಂತ ಈಗಾಗಲೇ ಅದನ್ನೇ ನಾಲ್ಕು ನೋಡಿ ಯಾರು ಈ ಪಾತ್ರೆ ಆ ಪಾತ್ರೆ ಈ ಪಾತ್ರೆ ಅಂತ ಹೇಳಿ ನಾಲ್ಕು ಮತ್ತೆ ತಿಂಡಿ ಈಗ ಬಂದಿದೆ भवाय नमः ಓಂ ಶಿವಾಯ ನಮಃ. सर्वाय नमः ಓಂ ಶಿವಾಯ ನಮಃ. केशाय नमः ಓಂ ಶಿವಾಯ ನಮಃ. कंठाय नमः ಓಂ ಶಿವಾಯ ನಮಃ. प्रियाय नमः ಓಂ ಶಿವಾಯ ನಮಃ. रुद्राय नमः ಓಂ ಶಿವಾಯ ನಮಃ. कापालिने नमः ಓಂ ಶಿವಾಯ ನಮಃ. कामाराय नमः ಓಂ ಶಿವಾಯ ನಮಃ. सरस्वतनाय नमः ಓಂ ಶಿವಾಯ ನಮಃ. ओम गंगाधराय नमः ಮಕ್ಕಳೆಲ್ಲ ಬೈಕಲ್ಲಿ ಮೂಲೆಗದ್ದೆಯಿಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರನ್ನ ಕರ್ಕೊಂಡು ಬರೋದಕ್ಕೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಮಕ್ಕಳು ಬೈಕಲ್ಲಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಅಲ್ಲಿಂದ ಕರ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದಾರೆ. ಒಂಥರ ಬೈಕ್ ರ್ಯಾಲಿ ಥರ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಬರೋ ವಿಡಿಯೋ ಕೂಡ ಇದೆ, ನೋಡ್ತಾ ಇರಿ. ನಮ್ಮ ಪೂಜೆ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಅಲ್ಲಿ ಇದ್ದೀರಿ ಅನ್ನೋ ಫೀಲ್ ಬರಲಿ ಅಂತ ಆದಷ್ಟು ನಾನು ರಾ ಆಗಿರೋ ವಿಡಿಯೋನ ಹಾಕಿದ್ದೀನಿ. ತರೋಣ ಚಂದನ ಕಾರ್ ಹೋಗೈತೆ ಎಲ್ಲ ಈಗ ಊರು ತುಂಬ ಹಾಕ್ಬೇಕಂತ ಹೋಗ್ತಾವಲ್ಲ. ಪಪ್ಪನ್ ಮಧ್ಯೆ ಹಾಕ್ಬಿಡ್ಬೇಕು. ಅವರೇ 3 ಜನ ಕಣೆ ಅಕ್ಕ, ಇವ್ರು 3 ಜನ ಅಲ್ಲ. ಅದು ಹಂಗೆ ತಗೊಂಡೋಗೆ ಓಯ್ ತಗೊಂಡೋಗೆ ಒಳಗೆ ಹೋಯೋದಾದ್ರೆ ಬಿಟ್ಟು ಜಯತೆ ಜಯತೆ ಸೂರತೆ ಮಧ್ಯ ಮಧ್ಯ ನಿಲ್ಸು ಮಧ್ಯ ಬಲೆ ಜೋಡಿ ಅಲ್ಲ ಇಲ್ಲ ನೋಡ್ರಿ ಅಕ್ಕ ನೋಡು ಪಪ್ಪ ಸ್ವಾಗತಕ್ಕೆ ಹೆಂಗೆ ಅಲ್ಲೇ ಸ್ವಾಗತ ಎಲ್ಲ ಬೇಡ ಫಸ್ಟ್ ಸೀದಾಲೆ ಹೋಗ್ಲಿ ಇವ್ರು ನಿಂತ್ಕೊಂಡಿ ಅವರು ಹೋಗಿ ಬರ್ತಾರೆ ಲೋಕ ಹೋಗ್ಲಿ ಎಲ್ಲ ಅಲ್ಲೇ ಬರ್ತಾನೆ
ಆಗಲೇ ನಮ್ಮ ಚಿಕ್ಕಪ್ಪನ ಪಕ್ಕ ನಿಂತಿದ್ರಲ್ಲ ಅವರೆಲ್ಲ ಅಕ್ಕ ತಂಗಿಯರು. ಅಂದರೆ ಅಕ್ಕ ತಂಗಿಯರು ಇಬ್ಬರೇ, ಒಂದು ಅಕ್ಕ ಒಂದು ತಂಗಿ ನಮ್ಮ ಚಿಕ್ಕಪ್ಪಂಗೆ. ಆದರೆ ಬಾಕಿಯವರೆಲ್ಲ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳುಗಳಿದ್ದರು. ಈ ಅಜ್ಜಿ ಇದ್ದಾರಲ್ಲ ಅವರು ಮಾವನ ಹೆಂಡತಿ. ಇನ್ನೂ ಒಂದು ಅಜ್ಜಿ ಬರೋದು ಇದ್ದಾರೆ, ಅವರು ಲಿಂಗದಳ್ಳಿ ಅಂತ ಹೇಳಿ. ಇವತ್ತು ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಯಾಕೆ ಗೊತ್ತಾ, ನಮ್ಮ ಹಳೆ ಬಳಗನೆಲ್ಲ ನಾವು ನೋಡಿದೆ, ನಮ್ಮ ಅಜ್ಜಿಯವ್ರು ಹೋದ್ಮೇಲೆ ನಾವು ನೋಡಿರಲಿಲ್ಲ ಅನಿಸುತ್ತೆ. ಇವತ್ತು ಎಲ್ಲರೂ ಸೇರಿದ್ರು. ನಿಜವಾಗ್ಲೂ ಖುಷಿ ಕೊಟ್ಟಿರೋದು ಅದೇನೆ. ಹಾಗೆಯೇ ನೋಡಿ, ಮಕ್ಕಳು ಕೂಡ ಸ್ವಾಮಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. पार्वती पतये शिव हर हर महादेव हर 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 ओम रुद्राय पथे एतसे मेडुष्टमाय तव्यसे ओचे मशन्तमगं हृदे यथा नो अदितिः करत्पश्वेन्द्रुभ्यो यथा गवे यथा तोकाय रुद्रियं यथा नो मित्रो वरुणो यथा रुद्रश्चिके तथे यथा विश्वे सजोषसः गातपतिं मेदपतिं रुद्रं जलाशभेषजं तच्छं यो सुम्नमीमहे यः शुक्रैव सूर्यो हिरण्यमिव रोचते श्रेष्ठो देवानां वसुः शन्नकरत्यर्वते सुगं मेषाय मेष्ये नृभ्यो नारिभ्यो गवे अस्मे सोमश्रियमतिनिदेवी सतस्य नृणां महिक्रवस्तु विन्द्रुम्नं मानसोम परिवादो मारातयो जुहरन्ता ओम गुरुदेवाय विद्महे परब्रह्मणे धीमहि तन्नो गुरुः प्रचोदयात् ओम गुरुदेवो महादेवो गुरुदेवः सदाशिवः गुरुदेवात् परं नास्ति तस्मै श्री गुरुवे नमः हरः ಕರ್ಪೂರ ಇದೆಯಾ? ಕರ್ಪೂರ ಅತ್ತೆ ಕಳಸ ಶಿವೋಮಿ ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಸ್ವರೂಪಕಂ ಚಿದಂಗಂ ವೃಷಭಾಕಾರಂ ಚಿತ್ತಸ್ಮಲಿಂಗಧಾರಣಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾಹಾತ್ತಾಂ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನೇ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಓಂ ಶೂಲಪಾನಯೇ ನಮಃ ಓಂ ಖಟ್ವಾಂಗಿನೇ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶ್ರೀವಿಷ್ಟಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಕರ್ಪೂರಧಾರತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಓಂ ಭದ್ರಮುಖನೇ ವಿಷ್ಣುಯಾಃ ಭದ್ರಂ ಪಶ್ಯೇ ಮಾರಣ प्रतिष्ठिरस्तु श्री गुरु कृपा कटाक्ष प्रसिद्धिकर हर गुरु माहेश्वर हर प्रसाद प्रसिद्धिरस्तु ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿಯೋ ಕರಂ ಪ್ರಸನ್ನಂ
ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತ. ಹಾಗೆಯೇ ಆ ತಾಯಿ ನಿಮಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಎಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ಸ್ವಾಮಿಗಳು ಕೂಡ ಹೋದರು, ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಆಯಿತು. ಈಗ ಊಟಕ್ಕೆ ಎಪ್ಸಿದ್ದಾರೆ. ಹಾಗೆ ಇದು ಜೋಳದ ರೊಟ್ಟಿನ ಇವತ್ತು ಎಣ್ಣೆಲಿ ಕರೆದಿದ್ರು. ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಒಂಥರ ಚೆನ್ನಾಗಿತ್ತು. ಹೋಳಿಗೆ, ಶ್ರೀಕರ್ಣಿ, ಚಿತ್ರಾನ್ನ, ಅನ್ನ, ಸಾರು, ತಿಳಿ, ಹುಳಿ, ಆಮೇಲೆ ಮತ್ತೇನಿತ್ತು ಪಲ್ಯ, ಕೋಸಂಬರಿ, ಸ್ವೀಟಲ್ಲಿ ಅದೇ ಹೋಳಿಗೆ, ಶ್ರೀಕರ್ಣಿ ಅಷ್ಟೇ ಮಾಡಿದ್ರು. ನಾವೇನು ಊಟಕ್ಕೆ ಬಡ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲ ನಮ್ಮ ಶ್ರೇಯು ಅವ್ರ ಏಜಲ್ಲಂಥ ಹುಡುಗರೇ ಇದ್ದರು. ಎಲ್ಲ ಅವರೇ ಊಟಕ್ಕೆ ಬಡಿಸ್ತಾ ಇದ್ದರು. ಹಾಗಾಗಿ ನಾವು ಊಟಕ್ಕೆ ಬಡ್ಸೋಕ್ಕೆ ಹೋಗಿಲ್ಲ. ಊಟಕ್ಕೆ ಕುತ್ಕೊಂಡ್ವಿ. ಲಾಸ್ಟೆಲ್ಲ ಅದಕ್ಕಿಂತ ಹಿಂದಿನ ಪಂಕ್ತಿಲಿ ನಾವು ಊಟಕ್ಕೆ ಕುತ್ಕೊಂಡ್ವಿ. ಯಾಕಂದರೆ ವಾಪಸ್ ನಾವು ಇವತ್ತು ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನೋಡಿ, ಎಲ್ಲ ಮಕ್ಕಳುಗಳೇ ನಮ್ಮ ಚಿಕ್ಕಪ್ಪ ಹೇಳಿ ಊಟಕ್ಕೆ ಬಡಿಸೋದಕ್ಕೆ ಹೇಳ್ತಾ ಇದ್ದರು, ಇಂಥದ್ದು ಹೋದ್ಮೇಲೆ ಇಂಥದ್ದು ಬರಲಿ ಅಂತ ಹೇಳಿ. ತುಂಬಾ ಚೆನ್ನಾಗಾಯಿತು. ನಿಮಗೆಲ್ಲ ನಮ್ಮ ಮನೆ ಪೂಜೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡು, ಅವು ಸೆಕೆ ಅಂದರೆ ಸೆಕೆ ನೋಡಿ. ಅಡಿಕೆಲೆ ಹಾಕೊಂಡು ಬಾಯೆಲ್ಲ ಹೆಂಗಾಗಿದೆ ಅಂತ. ನಾನು ಹೊರಟೆ. ಶ್ರೇಯು ಬರೋದಿಲ್ಲ ಅಂತೆ, ಅವನು 2 ದಿನ ಬಿಟ್ಟು ಬರ್ತಾನಂತೆ. ಏನ ನಮ್ಮ ಅಮ್ಮಗೆ ಅಲರ್ಜಿ ಆಗಿತ್ತಲ್ಲ, ಮಲಗಿದ್ರು. ಅವರು ಈಗ ಎದ್ರು. ನಾನು ಹೊರಟೆ. ಶಿಲ್ಪನ ಜೊತೆಗೆ ಹೋಗ್ತೀನಿ. ನಮ್ಮ ಅತ್ತೆ ನಾಳೆ ಹೊರಡ್ತಾಳಂತೆ. ಅವಳು ಅದೇ ಫೋನ್ ಮಾಡಿದ್ರಿ, ಈಗ ಚಿಕ್ಕಪ್ಪ ಬಾ ಅಂತ ಹೇಳಿ. ಹೊರಟ್ಯಾ ಚಿಕ್ಕಪ್ಪ ಫೋನ್ ಮಾಡಿದ್ದ, ಬಾ ಇರು, ಬೆಳಗ್ಗೆ ಹೋಗ್ಬೋದು. ಅತ್ತೆ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅವಳು ಒಂದೊಂದ್ಸಲ ಒಂದೊಂಥರ ಹೇಳ್ತಾಳೆ. ಒಂದ್ಸಲ ಸಂಜೆನೇ ಹೋಗ್ತೀನಿ ತಗೊಳ್ಳೆ, ಅತ್ಲಾಗೆ ರಿಲೇಟ್ ಮಾಡ್ಕೊಂಡು ಅಂತಾಳೆ. ಅಂದರೆ ಇವತ್ತು ಮಂಗಳವಾರ ಅಲ್ಲ, ಹಾಗಾಗಿ ಯಾರೋ ಹೆಣ್ಮಕ್ಳು ಹೋಗಬಾರ್ದು ಅಂತ. ಅಂದರೆ ಸಂಜೆ ಆದಮೇಲೆ 6 ಕಣ್ಮೇಲೆ ಹೋಗ್ಬೋದಂತ. ಶಿಲ್ಪ ಅಂದ್ಲ 6 ಅಂದರೆ ನಕ್ಷತ್ರ ಕಣ್ಮೇಲೆ ಹೋಗ್ಬೋದಂತೆ. ಹೆಂಗಿದ್ರು ನಾವು ಹೋಗೋತ್ತಿಗೆ 7:30 8 ಗಂಟೆ ಆಗುತ್ತೆ. ನಾನು ಅದೇ 5:15 ಬಸ್ ಇದೆಯಂತೆ. ಹೊಸಬಳ್ಳಿ ಮೇಲೆ ಆದರೆ ಅರ್ಧ ಗಂಟೆ ಒಂದೊಂದು ಬಸ್ ಇದ್ದಾವೆ ಅಂತ ಹೇಳಿದ್ರು. ನೋಡ್ತೀನಿ, ಹೋಗ್ತೀನಿ. ಪವನಂಗೂ ಅದೇ ಬಾ ಅಂದಿದ್ದೀನಿ. ಲಗೇಜು ಜಾಸ್ತಿ ಆಗುತ್ತೆ, ಹಣ್ಕಾಯೆಲ್ಲ ಮಾಡಿಸಿದ್ದಾರೆ, ಅದೆಲ್ಲ ಒಯ್ಬೇಕಲ್ಲ. ಎಲ್ಲರೂ ಬಂದಿದ್ರು. ಮೈಸೂರಾಗೆ ಯಾರು ಅರುಣಣ್ಣರು ಬಂದಿರಲಿಲ್ಲ. ಬಚ್ಚಂದೆ ಇಲ್ಲ, ಅವ್ರ ಮನೆಗೆ ಯಾರು ಬಂದಿರಲಿಲ್ಲ. ಹೇಳ್ತು, ನಾವು ಅಮ್ಮನ ಹತ್ರ ಮಾತಾಡ್ತೀನಿ, ಆಮೇಲೆ ಸಿಗ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ. ಶ್ರೇಯು ಬರೋದೇ ಇಲ್ಲ ಅಂತ ಹೇಳ್ದ. ನಾನು ಕಳಿಸೋದಕ್ಕೆ ಕೂಡ ಬರಲಿಲ್ಲ. ಹಾಗಾಗಿ ಅವನನ್ನು ಅಲ್ಲೇ ಬಿಟ್ಟು ಬಂದೆ. ನಮ್ಮ ಮನೆಯವ್ರಿಗೆ ನಾನು ಬಸ್ಸು ಇಳಿಯೋ ತನಕ ಗೊತ್ತಿಲ್ಲ, ಶ್ರೇಯು ಬಂದಿದ್ದಾನೆ ಅಂತಲೇ ಅಂದ್ಕೊಂಡಿದ್ದಾರೆ. ಆದರೆ ಶ್ರೇಯು ಬಂದಿರಲಿಲ್ಲ. ನಮ್ಮ ಸಿಂಬಂಗಂತೂ ಬೇಜಾರಾಗಿ ಹೋಗಿತ್ತಂತೆ. ನಮ್ಮ ಮನೆಯವ್ರು ಅದೇ ಹೇಳ್ತಾ ಇದ್ರು. ಮನೆಗೆ ಬಂದಮೇಲೆ ನಾನು 7:15 ಆಗಿತ್ತಲ್ಲ, ನಾನು ಕರೆಕ್ಟ್ ಬಂದಾಗ ಒಂದು 1/4 ಗಂಟೆ ಕುತ್ಕೊಂಡೆ. ಆಮೇಲೆ ಅಮ್ಮ ಏನೇನೆಲ್ಲ ಪ್ಯಾಕ್ ಮಾಡಿ ಹಾಕಿದ್ದಾರೆ ಅನ್ನೋದನ್ನ ಈಗ ನೋಡ್ತಾ ಇದ್ದೀನಿ. ಪ್ಯಾಕಿಂಗ್ ಆ ಥರ ಏನು ನಾನು ಮಾಡ್ಕೊಂಡ್ಲೇ ಇಲ್ಲ. ಬಾಳೆ ಏನು ಹಾಕಬೇಡ ಅಂತ ಹೇಳಿದ್ದೆ. ಆದರೂ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆ ಥರದ್ದೆಲ್ಲ ಹಾಕಿದ್ರು. ನಾನು ಸಿಂಬನಿಗೆ ಮೊಸರು ಇರಲಿಲ್ಲ, ಮೊಸರನ್ನ ಹೆಪ್ಪಾಕಿ ನಮ್ಮನೆಯವ್ರಿಗೆ ಹೇಳಿ ಹೋಗಿದ್ದೀನಿ, ಇಂಥಲ್ಲಿ ಮೊಸರನ್ನ ಇಟ್ಟಿದ್ದೀನಿ ಅಂತ ಹೇಳಿ. ನಮ್ಮನೆಯವ್ರು ಅದನ್ನು ಬಿಟ್ಟು ನಾನು ಕೆನೆ ಎಲ್ಲ ತೆಗೆದು ಹೆಪ್ಪಾಕಿರ್ತೀನಲ್ವ, ಅದನ್ನು ಹಾಕಿ ಊಟ ಹಾಕಿದ್ದಾರೆ. ನಂಗೆ ನಿಜವಾಗ್ಲೂ ಎಷ್ಟು ಸಿಟ್ಟು ಬಂತಂದರೆ ನಮ್ಮ ಮನೆಯವ್ರ ಮೇಲೆ. ಆಮೇಲೆ ನಮ್ಮ ಮನೆಯವ್ರದ್ದು ಒಂದು ಜಗಳ ಕೂಡ ಆಯಿತು. ಅಷ್ಟು ತೋರಿಸಿ ಎಲ್ಲ ಮಾಡಿ ಇಟ್ಟು ಹೋಗಿದ್ದೀನಿ, ಆ ಥರ ಅದರಲ್ಲೂ ನೀವು ಹಂಗೆ ಮಾಡಿದ್ದೀರಲ್ಲ ಅಂತ ಅಂದೆ. ಆಮೇಲೆ ಏನು ಮಾಡೋದು, ಮಾಡಿ ಎಲ್ಲ ಆಗಿತ್ತಲ್ವ. ಆಮೇಲೆ ಸುಮ್ಮನೆ ನನಗಂತೂ ಸಾಕಾದಂಗೆ ಆಗಿತ್ತು. ಆಮೇಲೆ ನಾನೊಂದು ಸ್ವಲ್ಪ ಸ್ನಾನ ಕೂಡ ಮಾಡಿದೆ. ಎಲ್ಲ 8:30 ಅಷ್ಟೊತ್ತಿಗೆ ಸ್ನಾನ ಮಾಡಿದೆ. ನನಗೆ ಊಟನೂ ಬೇಡ ಏನೂ ಬೇಡ ಆಗಿತ್ತು. ಊಟ ಏನೂ ಮಾಡಲಿಲ್ಲ. ನಮ್ಮನೆಯವ್ರಿಗೆ ಅಂದೆ ಏನಾದರೂ ಮಾಡಿಕೊಡ್ಲಾ ಅಂದೆ. ಅವರು ಕೂಡ ಏನೂ ಬೇಡ ಅಂದರು. ತಂದಿರೋದನ್ನೆಲ್ಲ ತೆಗೆದು ಹಾಲೆಲ್ಲ ಕಾಯಿಸಿ ಎಲ್ಲ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡಿ ಹಾಗೆ ಮಲಗಿಬಿಟ್ಟೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದೊಂಥರ ಗೆಟ್ ಟುಗೆದರ್ ಥರ ಇತ್ತು ಇವತ್ತು. ನಾನೇನಾದರೂ ಹೋಗಿದ್ರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. 2 ಮನಸ್ಸು ಮಾಡಿ ಹೋಗಿದ್ದೆ, ಆದರೆ ಹೋಗಿದ್ದು ತುಂಬ ಒಳ್ಳೆಯದಾಯಿತು ಅಂತ ನನಗೆ ಅನ್ನಿಸ್ತು. ಈ ದೇವ್ರನ್ನ ಯಾವಾಗಾದರೂ ನೋಡ್ಬೋದು, ಆದರೆ ನಮ್ಮ ಹಳೆಯ ಬಳಗನ ನೋಡೋದೇ ಕಷ್ಟ ಅಲ್ವಾ. ನನಗಂತೂ ನಾನು ಶಿಲ್ಪ ಅದೇ ಮಾತಾಡ್ತಾಯಿದ್ವಿ, ತುಂಬ ಖುಷಿ ಆಯಿತು ನಮ್ಮಿಬ್ಬರಿಗೂ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳೆಯಿಂದ ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.